ಈ ಮನುಷ್ಯನ ಶರೀರ ಅದರಲ್ಲೂ ಕೂಡ ಮುಖ್ಯವಾಗಿ ಮಹಿಳೆಯ ಶರೀರ ಯಾವಾಗ ಸೂಕ್ಷ್ಮವಾಗಿರ್ತದೆ ಮತ್ತು ಕಾಯಿಲೆಗೆ ತುತ್ತಾಗುವ ಸಾಧ್ಯತೆಗಳು ಹೆಚ್ಚಿರ್ತಾವಪ್ಪ ಅಂದರೆ ಅದು ಬಾಣಂತಿಯ ಪಿರಿಯಡ್ಡು. ಅದರಿಂದನೇ ಬಾಣಂತಿಯ ಆರೈಕೆಗೆ ವಿಶೇಷ ಕಾಳಜಿಯನ್ನು ವಹಿಸಲಾಗ್ತದೆ. ಅಲ್ಲದೆ ಬಾಣಂತನಕ್ಕೆ ಅಂತಲೇ ತವರು ಮನೆಗೆ ಹೆಣ್ಣನ್ನು ಕಳಿಸ್ಕೊಡ್ಲಾಗ್ತದೆ. ಯಾಕೆಂದರೆ ಯಾವುದೇ ಹೆಣ್ಣಿಗೆ ತವರು ಮನೆ ಅನ್ನುವಂಥದ್ದು ತುಂಬ ಆಪ್ತವಾದಂಥದ್ದು ಮತ್ತು ಪ್ರೀತಿ ಪಾತ್ರವಾದಂಥದ್ದಾಗಿರ್ತದೆ. ಹೀಗಾಗಿ ಅಲ್ಲಿ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ ಎನ್ನುವ ನಂಬಿಕೆಯಿಂದ ಹೆರಿಗೆಯ ಸಂದರ್ಭದಲ್ಲಿ ಬಾಣಂತನಕ್ಕಾಗಿ ತವರು ಮನೆಗೆ ಕಳಿಸ್ಕೊಡ್ತಾರೆ. ಬಾಣಂತಿಗೆ ಶೀತ ಆಗಬಾರ್ದು, ಸನ್ನಿ ಆಗಬಾರ್ದು ಅಂತ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ. ಅಂಥ ಶೀತ ಮತ್ತು ಸನ್ನಿ ಆಗದಂತೆ ತಡೆಯಲಿಕ್ಕೆ ಆ ಪ್ರಕೃತಿಯೇ ಕರುಣಿಸಿರುವಂತಹ ಒಂದು ಸಸ್ಯ ಅಂತ ಇದ್ದರೆ ಅದು ಈ ಕಾಡು ಸಾಸಿವೆ ಗಿಡ. ಈ ಕಾಡು ಸಾಸಿವೆ ಸಸ್ಯವನ್ನು ನಾಯಿ ಸಾಸಿವೆ ಗಿಡ ಅಂತ ಕರೀತಾರೆ, ನಾಯಿ ಬೆಲ್ಲ ಅಂತ ಕರೀತಾರೆ, ನಾರಂಬಳ್ಳಿ ಸಸ್ಯ ಅಂತ ಕರೀತಾರೆ, ಚಂಚಮಿ ಅಂತೇಳಿ ಆಯಾ ಪ್ರದೇಶಕ್ಕೆ ತಕ್ಕಂತೆ ವಿಭಿನ್ನ ಹೆಸರುಗಳಿಂದ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಕ್ಲಿಯೋಮ್ ವಿಸ್ಕೋಸಾ ಅಂತ ಹೇಳಿ. ಇದರ ಕುಟುಂಬ ಬ್ರಾಸಿಕೇಸಿ ಅಂತ. ಬಾಣಂತಿಯರಿಗೆ ಶೀತ ಮತ್ತು ಸನ್ನಿ ಆಗಬಾರ್ದು ಅನ್ನುವ ದೃಷ್ಟಿಯಿಂದಲೇ ಈ ಕಾಡು ಸಾಸಿವೆ ಸಸ್ಯದ ಸೊಪ್ಪಿನಿಂದ ಮಸ್ಸೊಪ್ಪನ್ನು ಮಾಡಿ ಅವ್ರಿಗೆ ಊಟವನ್ನಾಗಿ ಬಡಿಸ್ತಾರೆ. ಬರೀ ಬಾಣಂತಿಯರಿಗಂತ ಅಷ್ಟೇ ಅಲ್ಲ, ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹೆಚ್ಚು ಕಾಡುವಂತಹ ಶೀತ ಉತ್ಪಾದಿತ ಕಾಯಿಲೆಗಳಿಗೆ ಈ ಕಾಡು ಸಾಸಿವೆ ಸಸ್ಯ ಒಂದು ಒಳ್ಳೆಯ ಮನೆಮದ್ದಾಗಿದೆ. ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಅಜ್ಜಿಯಂದಿರು ಈ ಸೊಪ್ಪನ್ನು ಹುರಿದು ಅದಕ್ಕೆ ಉಪ್ಪು, ಖಾರದ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು ಹಾಕಿ ಚಟ್ನಿಯನ್ನು ಮಾಡಿ ಇಡೀ ಮನೆ ಮಂದಿಗೇ ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತಿನ್ನಿಸ್ತಾ ಇದ್ದರು. ಈ ಕಾಡು ಸಾಸಿವೆ ಸಸ್ಯ ಶೀತದ ವಿರುದ್ಧ ಅದೆಂಥ ಪ್ರತಿರೋಧವನ್ನು ಅಂದರೆ ಪರಿಣಾಮಕಾರಿಯಾದ ಹೋರಾಟವನ್ನು ಮಾಡಬಲ್ಲದಪ್ಪ ಅಂದರೆ ಈ ಗಿಡದ ಒಂದು ಎಲೆಯನ್ನು ಚೆನ್ನಾಗಿ ಕೈಯಿಂದ ಒಸಕಿ ಅದನ್ನು ಹತ್ತಿಯಲ್ಲಿ ಇಟ್ಟು ನಮ್ಮ ಕಿವಿಯಲ್ಲಿ ಇಟ್ಕೊಂಡ್ರೆ ಸಾಕು, ಒಂದು 10-15 ನಿಮಿಷದಲ್ಲಿ ಶೀತ ವಾಸಿಯಾಗಿ ನಮ್ಮ ಶರೀರ ಉಷ್ಣಕ್ಕೆ ತಿರುಗ್ತದೆ. ಆದ್ದರಿಂದಲೇ ಈ ಕಾಡು ಸಾಸಿವೆ ಸಸ್ಯ ಪುರಾತನ ಕಾಲದಿಂದಲೂ ಕೂಡ ಆಯುರ್ವೇದ ಮತ್ತು ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿನಲ್ಲಿ ಒಂದು ಅತ್ಯುತ್ತಮ ಔಷಧೀಯ ಸಸ್ಯವಾಗಿದೆ. ಈ ಸಸ್ಯ ಸಾಮಾನ್ಯವಾಗಿ ಈ ಮಳೆಗಾಲದ ದಿನಗಳಲ್ಲಿ ರಸ್ತೆಯ ಅಕ್ಕಪಕ್ಕಗಳಲ್ಲಿ ಯಥೇಚ್ಛವಾಗಿ ಬೆಳೆದಿರ್ತದೆ. ಇದರ ಎಲೆಗಳು 3-5 ದಳಗಳನ್ನು ಹೊಂದಿರ್ತದೆ. ಈ ಸಸ್ಯ ಸಣ್ಣ ಕಡ್ಡಿಯಂತೆ ಉದ್ದವಾದ ಕಾಯಿಗಳನ್ನು ಬಿಡ್ತದೆ. ಆ ಕಾಯಿಗಳಲ್ಲಿ ಈ ಸಾಸಿವೆ ಅಂಥದ್ದೇ ಬೀಜಗಳಿರ್ತವೆ. ಹೀಗಾಗಿ ಇದನ್ನು ಕಾಡು ಸಾಸಿವೆ ಸಸ್ಯ ಅಂತೇಳಿ ಕರೀತಾರೆ. ಮನೆಯಲ್ಲಿ ಒಗ್ಗರಣೆಗೆ ಸಾಸಿವೆ ಕಾಳು ಇಲ್ಲ ಅಂದರೆ ಕೆಲವರು ಈಗಲೂ ಕೂಡ ಇವೇ ಕಾಳುಗಳನ್ನು ಸಾಸಿವೆಯ ರೀತಿ ಬಳಸ್ತಾರೆ. ಅದರಲ್ಲೂ ಕೂಡ ಮಲೆನಾಡಿನಲ್ಲಿ ವಿಶೇಷವಾಗಿ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕಲಿಕ್ಕೆ ಈ ಕಾಡು ಸಾಸಿವೆಯನ್ನೇ ಬಳಸ್ತಾರೆ. ಈ ಮಳೆಗಾಲದಲ್ಲಿ ನಮ್ಮ ಹಳ್ಳಿಯ ಕಡೆ ಈ ಸೊಪ್ಪಿನಿಂದ ಹಾಲು ಹಾಕಿ ಮಸ್ಸೊಪ್ಪನ್ನು ಮಾಡ್ತಾರೆ. ತುಂಬ ರುಚಿಯಾಗಿರ್ತದೆ, ಅಲ್ಲದೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಇವತ್ತಿಗೂ ಕೂಡ ಗ್ರಾಮೀಣ ಭಾಗದಲ್ಲಿ ಇದರ ಸೊಪ್ಪನ್ನು ಕಿವಿ ನೋವು, ತಲೆನೋವು, ಜ್ವರಕ್ಕೆ ಮನೆಮದ್ದಾಗಿ ಬಳಸ್ತಾರೆ. ಈ ಸೊಪ್ಪಿನ ರಸವನ್ನು ಕಿವಿಯಲ್ಲಿ ಬಿಟ್ಟರೆ ಕಿವಿ ನೋವು ತಕ್ಷಣ ವಾಸಿಯಾಗ್ತದೆ ಅಂತ ಹೇಳಿ ಹೇಳ್ತಾರೆ. ಅಲ್ಲದೆ ಈ ಸೊಪ್ಪನ್ನು ನೀರಿನಲ್ಲಿ ಕುದಿಸಿ ನಂತರ ಆ ಬಿಸಿ ನೀರಿನ ಹಬೆಯನ್ನು ತಗೊಂಡ್ರೆ ಆ ತಕ್ಷಣ ತಲೆನೋವು ಕೂಡ ಇದ್ದರೆ ಅದು ವಾಸಿಯಾಗ್ತದೆ ಅಂತೇಳಿ ಹೇಳ್ತಾರೆ. ಜ್ವರಕ್ಕೆ ಈ ಸಸ್ಯದ ಎಲೆಯ ಕಷಾಯವನ್ನು ಮಾಡಿ ಕುಡಿಸ್ತಾರೆ. ಅದೇ ರೀತಿ ಈ ಸಂಧಿವಾತ, ಜಾಯಿಂಟ್ ಪೇನ್ಗೆ ಇದರ ಎಲೆಯ ರಸವನ್ನು ಹಚ್ಚುತ್ತಾರೆ. ಅದೇ ರೀತಿ ಈ ಕೀಲು ನೋವು, ಇಮ್ಮಡಿ ನೋವು, ಸ್ನಾಯುಗಳ ಸೆಳೆತವಿದ್ದಾಗ ಈ ಕಾಡು ಸಾಸಿವೆ ಕಾಳನ್ನು ಹರಿದು ಅದರ ಪಟ್ಟನ್ನು ಹಾಕೋದ್ರಿಂದ ತ್ವರಿತವಾಗಿ ವಾಸಿಯಾಗ್ತದೆ. ಈ ಕಾಡು ಸಾಸಿವೆ ಕಾಳಿನಿಂದ ಚಹಾ ಮಾಡಿ ಕುಡಿಸಿದರೆ ತಲೆನೋವು ಕೂಡ ವಾಸಿಯಾಗ್ತದೆ. ಈ ಹೊಟ್ಟೆ ಹಸುವಾಗೋದಿಲ್ಲ ಮತ್ತು ಜೀರ್ಣಕ್ರಿಯೆ ಆಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರಿಗೆ ಈ ಸಾಸಿವೆ ಕಾಳನ್ನು ಅರೆದು ಕುಡಿಸೋದ್ರಿಂದ ಅವರ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ ಮತ್ತು ಹಸಿವು ಕೂಡ ಆಗ್ತದೆ. ಅಲ್ಲದೆ ಅವರ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗ್ತದೆ ಅಂತೇಳಿ ಗ್ರಾಮೀಣ ಪಾರಂಪರಿಕ ವೈದ್ಯರು ಹೇಳ್ತಾರೆ. ಈ ಕಫ, ಕೆಮ್ಮು ಮತ್ತು ಅಸ್ತಮಕ್ಕೆ ಈ ಕಾಡು ಸಾಸಿವೆ ಸಸ್ಯ ಒಂದು ದಿವ್ಯ ಔಷಧಿಯಾಗಿದೆ. ಏನು ಮಾಡಬೇಕಪ್ಪ ಅಂದರೆ ಈ ಸಸ್ಯದ ಎಲೆಯನ್ನು ಕಿತ್ಕೊಂಡು ಬಂದು ಅದನ್ನು ಉಪ್ಪಿನೀರಿನಲ್ಲಿ ತೊಳೆದು ಆ ಉಪ್ಪಿನೀರಿನಲ್ಲಿ ತೊಳೆದಂತಹ ಎಲೆಯನ್ನು ಚೆನ್ನಾಗಿ ಜಜ್ಜಬೇಕು. ಜಜ್ಜಿದ ಎಲೆಯಿಂದ ಒಂದು ಗುಳಿಗೆಯಷ್ಟು ಅಂದರೆ ಒಂದು ಕಡಲೆಕಾಳಿನಷ್ಟು ಮಾತ್ರೆಯನ್ನು ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನುಂಗಬೇಕು. ಎಷ್ಟು ದಿನ ನುಂಗಬೇಕಪ್ಪ ಅಂದರೆ ಬೆಸ ಅಂದರೆ 9 ದಿನ, 15 ದಿನ, 21 ದಿನ ಹೀಗೆ ನುಂಗ್ತಾ ಬಂದರೆ ಕಫ ಕೆಮ್ಮಿನ ಜೊತೆಗೆ ಅಸ್ತಮ ಕೂಡ ನಮ್ಮಿಂದ ದೂರ ಆಗ್ತದೆ ಅಂತ ಹೇಳಿ ಈ ಗ್ರಾಮೀಣ ಪಾರಂಪರಿಕ ವೈದ್ಯರು ಹೇಳ್ತಾರೆ.
ಹೀಗಾಗಿ ಈ ಮಳೆಗಾಲ ಮತ್ತು ಚಳಿಗಾಲದ ಕಾಯಿಲೆಗೆ ಒಳ್ಳೆಯ ಮನೆಮದ್ದಾಗಿರುವ ಈ ಕಾಡು ಸಾಸುವೆ ಸಸ್ಯಕ್ಕೆ ಒಂದು ಲೈಕ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.